ಹಾಯ್ ಹಲೋ ನಮಸ್ತೆ ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೀನಿ. ವೆಲ್ಕಮ್ ಬ್ಯಾಕ್ ಟು ಮೈ ಗೀತಾ ಜೆ ವ್ಲಾಗ್ಸ್ ಚಾನಲ್. ನಾನು ನಿಮ್ಮ ಸಂಗೀತ. ಇವತ್ತಿನ ವಿಡಿಯೋದಲ್ಲಿ ನಾವು ನಮ್ಮ ಲೈಫಲ್ಲಿ ಏನನ್ನೇ ಸಕ್ಸಸ್ ಅನ್ನೋದನ್ನು ಪಡ್ಕೊಳ್ಬೇಕು ಅಂದರೂ ಕೂಡ ಅದರಲ್ಲಿ ನಾವು ಸ್ಟ್ರಗಲನ್ನು ಪಡ್ತಾನೆ ಇರ್ತೀವಿ, ಅಥವಾ ನಮ್ಮ ಏನೋ ಒಂದು ಗುರಿಗಳನ್ನ ಇಟ್ಕೊಂಡಿರ್ತೀವಿ. ಆ ಗುರಿಯನ್ನು ಮುಟ್ಟೋದಕ್ಕೆ ಸಾಧ್ಯ ಆಗ್ತಿರೋದಿಲ್ಲ. ಅಂತಹ ಯಾವುದೇ ಒಂದು ಗುರಿಗಳನ್ನು ಇಟ್ಕೊಂಡಿರೋದಾಗಿರ್ಬೋದು, ಅಥವಾ ನಾವು ಏನೋ ಒಂದು ಬೇಡಿಕೆಗಳನ್ನು ಈಡೇರಿಸ್ಕೊಳ್ಳೋದಾಗಿರ್ಬೋದು, ಎಲ್ಲವೂ ಕೂಡ ಈ ಒಂದು ಏಂಜಲ್ ನಂಬರಿಂದ ಸಾಧ್ಯ ಅಂತಲೇ ಹೇಳ್ಬೋದು. ಈ ಒಂದು ಏಂಜಲ್ ನಂಬರನ್ನು ನೀವು ನಿಮ್ಮ ಕೈ ಮೇಲೆ ಬರ್ಕೊಳ್ಳೋದ್ರಿಂದ, ಪ್ರತಿನಿತ್ಯವೂ ಈ ರೀತಿಯಾಗಿ ಮಾಡೋದ್ರಿಂದ ನಿಮ್ಮ ಲೈಫಲ್ಲಿ ಏನು ನೀವು ಗೋಲನ್ನು ಇಟ್ಕೊಂಡಿದ್ದೀರಾ ಆ ಒಂದು ಗುರಿಯನ್ನು ತಲುಪೋದಕ್ಕೆ ಸಹಾಯವನ್ನು ಮಾಡುತ್ತೆ ಅಂತಲೇ ಹೇಳ್ತೀನಿ. ಹಾಗಾಗಿ ಈ ಏಂಜಲ್ ನಂಬರನ್ನು ಎಷ್ಟು ದಿನ ಹಾಗೆ ಯಾವ ಪೆನ್ನಲ್ಲಿ ಬರ್ಕೊಬೇಕು ಅನ್ನೋದನ್ನೆಲ್ಲವನ್ನು ಕೂಡ ನಾನು ಸ್ಕ್ರೀನ್ ಮೇಲೆ ಹಾಕಿದ್ದೀನಿ, ನೀವು ನೋಡ್ತಾ ಇರ್ಬೋದು. ಇದನ್ನು ಲೆಫ್ಟ್ ಹ್ಯಾಂಡಲ್ಲಿ ಬರಿಬೇಕಾಗುತ್ತೆ. ಪ್ರತಿನಿತ್ಯವೂ ಕೂಡ ಈ ಒಂದು ಏಂಜಲ್ ನಂಬರನ್ನು ನೀವು ಲೆಫ್ಟ್ ಹ್ಯಾಂಡಲ್ಲಿ ನಿಮ್ಮ ಮಣಿಕಟ್ಟಲ್ಲಿ, ಅಂದರೆ ನಾನು ಬರೆಯೋದನ್ನು ಕೂಡ ತೋರಿಸ್ತೀನಿ, ನೀವು ನೋಡ್ಬೋದು. ಲೆಫ್ಟ್ ಹ್ಯಾಂಡಲ್ಲಿ ನಿಮ್ಮ ಮಣಿಕಟ್ಟಿನ ಹತ್ರ ಈ ನಂಬರನ್ನು ಬರಿಬೇಕಾಗುತ್ತೆ. ಇದನ್ನು ನೀವು ಪ್ರತಿನಿತ್ಯವೂ 41 ದಿನಗಳ ಕಾಲ ಬರಿಬೇಕಾಗುತ್ತೆ. ಈ ರೀತಿಯಾಗಿ ನೀವು ಬರ್ಕೊಂಡು ನಿಮ್ಮದು ಏನು ವಿಶ್ ಇದೆ ಅದನ್ನು ನೀವು ಪಾಸಿಟಿವ್ ಆಗಿ, ಈಗಾಗಲೇ ನಮಗೆ ಆಗೋಗಿದೆ ಆ ರೀತಿಯಾಗಿ ನೀವು ಇಮ್ಯಾಜಿನೇಷನ್ ಮಾಡ್ಕೊಬೇಕಾಗುತ್ತೆ. ಈಗ ನಾವು ಏನೋ ಒಂದು ವಸ್ತುವನ್ನು ತಗೊಬೇಕು, ಅದನ್ನು ನಾನು ಈಗಾಗಲೇ ತೊಗೊಂಡಿದ್ದೀನಿ, ನನ್ನ ಹತ್ರ ಆ ವಸ್ತು ತೊಗೊಂಡಿರೋದ್ರಿಂದ ನನಗೆ ಖುಷಿಯಾಗಿದೆ, ತುಂಬಾ ಅದರಿಂದ ನನಗೆ ಹೆಲ್ಪ್ ಆಗಿದೆ ಅಂತ ಈ ರೀತಿಯಾಗಿ ಹೇಳಿಕೊಂಡು ನೀವು ಈ ಒಂದು ನಂಬರನ್ನು ಬರ್ಕೊಬೇಕಾಗುತ್ತೆ. ಈ ನಂಬರ್ ಬಂದು ಹೀಗಿರುತ್ತೆ ನೋಡಿ, 1780263330, 1780263330, 1780263330. ಇದನ್ನು ನೀವು ಬ್ಲೂ ಇಂಕ್ ಪೆನ್ನಲ್ಲೇ ಬರ್ಕೊಬೇಕಾಗುತ್ತೆ. ಅದು ಬಿಟ್ಟರೆ ಬೇರೆ ಗ್ರೀನ್ ಪೆನ್ನಲ್ಲಿ ಮಾತ್ರ ಬರ್ಕೊಳ್ಳಿ ಅಂತ ಹೇಳ್ತೀನಿ. ಯಾಕಂದರೆ ಬೇರೆ ಪೆನ್ಗಳಿಂದ ಬರ್ಕೊಂಬೇಡಿ. ರೆಡ್ ಪೆನ್ ಬಂದು ನೆಗೆಟಿವ್, ಹಾಗೆ ಬ್ಲ್ಯಾಕ್ ಪೆನ್ ಕೂಡ ನೆಗೆಟಿವ್ ಆಗಿ ಅದನ್ನು ಸೂಚಿಸುತ್ತೆ. ಹಾಗಾಗಿ ಬ್ಲೂ ಮತ್ತು ಗ್ರೀನು ಪಾಸಿಟಿವ್ ಎನರ್ಜಿನ ಸೃಷ್ಟಿಸೋದ್ರಿಂದ ನೀವು ಏನನ್ನು ಬೇಡಿಕೆ ಇಟ್ಕೊಂಡು ನೀವು ಈ ಒಂದು ನಂಬರ್ನ ಬರ್ಕೊತೀರ ಪ್ರತಿನಿತ್ಯವೂ, ಈ ಒಂದು ನಂಬರ್ನ ಬರ್ಕೊಳ್ಳೋದ್ರಿಂದ ನಿಮಗೆ ಆ ಒಂದು ಗುರಿಗಳನ್ನು ಅಥವಾ ಒಂದು ಬೇಡಿಕೆಗಳನ್ನು ಅದರಲ್ಲಿ ಸಕ್ಸಸ್ ಆಗೋದಕ್ಕೆ ತುಂಬಾ ಹೆಲ್ಪ್ ಮಾಡುತ್ತೆ ಅಂತ ಹೇಳ್ಬೋದು. ನೋಡಿ, ನಾನೀಗ ಮಣಿಕಟ್ಟ ಹತ್ರ ಬರ್ಕೊತಾ ಇದ್ದೀನಿ. ಇದನ್ನು ಅಂಗೈ ಮೇಲೆ ಕೂಡ ಬರ್ಕೊಬೋದು. ಏನಾಗುತ್ತೆ ಅಂಗೈ ಮೇಲೆ ಬರ್ಕೊಳ್ಳೋದ್ರಿಂದ ಅಂದರೆ, ನಾವು ಪದೇ ಪದೇ ಕೈಯನ್ನು ವಾಶ್ ಮಾಡಿದಾಗ ಅದು ಅಳಿಸೋಗ್ತಾ ಇರುತ್ತೆ. ಹಾಗಾಗಿ ನಾವು ಮಣಿಕಟ್ಟ ಹತ್ರ ಬರ್ಕೊಳ್ಳೋದ್ರಿಂದ ಆದಷ್ಟು ಅಳಿಸೋಗೋದಿಲ್ಲ, ಅಲ್ಲೇ ಇರುತ್ತೆ. ಸ್ನಾನ ಮಾಡೋವರೆಗೂ ಕೂಡ ಅಲ್ಲೇ ಇರುತ್ತೆ. ನೀವೇನಾದರೂ ಸ್ನಾನ ಮಾಡಿದ್ರಿ ಅಂದರೆ ಮತ್ತೆ ಬರ್ಕೊಳ್ಳಿ ಅಂತ ಹೇಳ್ತೀನಿ. ಈ ರೀತಿಯಾಗಿ ಬರ್ಕೊತಾ ನೀವು ಏನು ವಿಶ್ ಇದೆ ಅದನ್ನು ಹೇಳ್ಕೊತಾ ಪಾಸಿಟಿವ್ ಆಗಿ ಮಾಡೋದ್ರಿಂದ ನಿಮಗೆ ನೀವು ಏನನ್ನು ಬೇಡ್ಕೊಂಡಿರ್ತೀರ ಅದು ಈಡೇರುತ್ತೆ ಅಂತಲೇ ಹೇಳ್ಬೋದು. ಅದು ಬಿಟ್ಟರೆ ನೀವು ಮೊಣಕೈಯಿಂದ ಮಣಿಕಟ್ಟೋರ್ಗೂ ಎಲ್ಲಿ ಬೇಕಾದರೂ ಬರ್ಕೊಳ್ಳಿ, ನೀವು ಇಲ್ಲೇ ಬರೀಬೇಕು ಅಂತ ಏನೂ ಇಲ್ಲ. ನೋಡಿ, ನಾನು ತೋರಿಸ್ತಾ ಇದ್ದೀನಲ್ಲ ವಿಡಿಯೋದಲ್ಲಿ, ಆ ರೀತಿಯಾಗಿ ಬರ್ಕೊಂಡು ನಿಮ್ಮ ವಿಷನ್ನು ಹೇಳ್ಕೊಬೋದು. ಹೆಚ್ಚಾಗಿ ನಿಮಗೆ ಬೇಗನೆ ರಿಸಲ್ಟ್ ಬೇಕು ಅಂದರೆ ಬ್ರಾಹ್ಮಿ ಮುಹೂರ್ತದಲ್ಲಿ ಈ ರೀತಿಯಾಗಿ ಮೈಂಡನ್ನು ಫ್ರೆಶ್ ಆಗಿ ಇಟ್ಕೊಂಡು, ಪೀಸ್ಫುಲ್ಲಾಗಿ ಇಟ್ಕೊಂಡು ಆ ರೀತಿಯಾಗಿ ಹೇಳ್ಕೊಂಡು ನೀವು ಈ ನಂಬರ್ನ ಬರ್ಕೊಂಡು ಚಾಂಟ್ ಮಾಡೋದ್ರಿಂದ ಕೂಡ ನಿಮಗೆ ನೀವು ಅಂದ್ಕೊಂಡಿದ್ದು ಆಗುತ್ತೆ ಅಂತಲೇ ಹೇಳ್ಬೋದು. ಇನ್ನು ಈ ಒಂದು ವಿಡಿಯೋ ನಿಮ್ಗೆ ಏನಾದರೂ ಇಷ್ಟ ಆಯಿತು ಅಂದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಕೂಡ ಮಾಡಿ. ಇನ್ನಷ್ಟು ಇಂತಹ ಮಾಹಿತಿಗಳನ್ನು ನೀವು ತಿಳ್ಕೊಬೇಕು ಅನ್ನೋದಾದರೆ ನನ್ನ ಗೀತಾ ಜೆ ವ್ಲಾಗ್ಸ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ವಿಡಿಯೋ ನೋಡಿ. ಸಬ್ಸ್ಕ್ರೈಬ್ ಪಕ್ಕ ಬೆಲ್ ಐಕನ್ ಬಟನ್ ಇರುತ್ತೆ, ಅಲ್ಲಿ ಆಲ್ ಆಪ್ಷನ್ ಮೇಲೆ ಕ್ಲಿಕ್ ಮಾಡಿದ್ರೆ ನಾನು ಯಾವುದೇ ರೀತಿ ವಿಡಿಯೋ ಮಾಡಿ ಅಪ್ಲೋಡ್ ಮಾಡಿದ್ರೂ ಕೂಡ ನಿಮಗೆ ನೋಟಿಫಿಕೇಷನ್ ಮೂಲಕ ಮೊದಲು ಬಂದು ತಲುಪುತ್ತೆ ಅಂತಲೇ ಹೇಳ್ಬೋದು. ವಿಡಿಯೋ ಇಷ್ಟ ಆಯಿತು ಅಂದರೆ ಲೈಕ್ ಮಾಡೋದನ್ನು ಮರಿಬೇಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.